ಎಂಬುದಾಗಿ ಕೇಳಿದ್ದೇವೆ. ಇನ್ನು ಎಷ್ಟು ವರ್ಷ ಅಂತ ಹಿಂದಿರ್ತೀರಿ ಸ್ವಾಮಿ? ಯಾಕೆ? ಇನ್ನಾದ್ರೂ ಮುಂದೆ ಬಂದಿ. ಕಾಲ ಬದಲಾಗಿದೆ. ಈಗ ಮಹಾರಾಜರ ಕಾಲವೂ ಅಲ್ಲ, ನೀವು ಕೊನೆಯಲ್ಲೇ ಹೇಳಿದ್ರಲ್ಲ ದುಷ್ಟಬುದ್ಧಿಯವರ ಕಾಲವೂ ಅಲ್ಲ. ಹೌದಾ? ಅವರ ಮಗ ಮದನರಾಯರ ಕಾಲ. ಗೊತ್ತಾಗ್ಲಿಲ್ಲಲ್ಲ ನಿಮ್ಗೆ? ಮದನರಾಯರು ಅಂದ್ರೆ ನಾವೇ. ಹೌದಾ? ನಮ್ ಪರಿಚಯ ಆಗಲಿಲ್ಲ. ಕೇಳಿದ್ದೇವೆ, ನೋಡ್ಲಿಲ್ಲ. ಗೊತ್ತಾಗಿದೆ ನಮ್ಗೆ. ನಮ್ಮ ಪ್ರಚಾರ ಕಡಿಮೆ ಆಗ್ತಾ ಉಂಟು ಎನ್ನುವ ಕಾರಣಕ್ಕಾಗಿ ಪ್ರಚಾರಕ್ಕೆ ಬರುವುದಕ್ಕೆ ಬೇಕಾಗಿ ಅಧಿಕಾರ ಸಿಕ್ಕಿದ್ದೇ ಸಿಕ್ಕಿತ್ತು. ಅಪ್ಪನಿಗಿಂತಲೂ ಮಗ ಅಡ್ಡಿಲ್ಲ ಅಂತ ಹೇಳಿಸಿಕೊಳ್ಳಬೇಕು. ಆ ರೀತಿಯಾಗಿ ವ್ಯವಹರಿಸುವುದಕ್ಕೆ ಮುಂದಾಗ್ತಾ ಇದ್ದೇನೆ. ಒಂದೇ ಅಷ್ಟೇ ನನ್ನ ತಂದೆಯವರು ಆಶ್ಚರ್ಯಕರ ನೋಡಿ. ಯಾವತ್ತು ನನ್ನನ್ನು ಕಂಡಾಗ ಬೈವರು ಅವಲಕ್ಕಿ ಸುಬ್ಬ ಗನಗಾಂಪ ಹೋಗಾತ ಅಂತ ಹೇಳುವುದು. ಆದ್ರೆ ಗೊತ್ತಾಗಲ್ಲ. ಬಾಮಗ್ರೆ ಅಂತ ಕರೆದ್ಬಿಟ್ಟು ಜಾತಿ ಹೊತ್ತ ಅದ್ಭುತ ನೋಡಿದಾಗಾಯ್ತು. ಹೋಗಿ ನೋಡಿದಾಗ ನಮ್ಮ ತಂದೆ ಮಾಡಿದಂತಹ ಮಾತೇನು? ಏನು? ಕಾರ್ಯನಿಮಿತ್ತವಾಗಿ ನಾನು ಹೊರಗೆ ಹೋಗ್ತಾ ಇದ್ದೇನೆ, ನಾನು ಬರುವಲ್ಲಿವರೆಗೆ ಅಧಿಕಾರ ನಿನ್ನದ್ದು ಅಂತ ಹೇಳಿದ್ರು. ಅವ್ರು ಹಾಗೆ ಹೇಳಿ ಹೋದ್ಮೇಲೆ ಬಂದು ಕೂತ್ಕೊಂಡವ. ಹೌದಾ? ಪೀಠ ಬಿಡ್ಲೇ ಇಲ್ಲ. ಅಷ್ಟೇ ಅಲ್ಲ, ಪೀಠವನ್ನು ಬಿಟ್ಟು ಹೋಗಬಾರದು ಎನ್ನುವ ಕಾರಣಕ್ಕಾಗಿ ನಾನಾ ಯೋಜನೆಗಳನ್ನ ಕಾರ್ಯಗತಗೊಳಿಸ್ತಾ ಇದ್ದೇನೆ. ಮೊದಲಾಗಿ ಎಲ್ಲವರನ್ನ ಕರೆದೆ. ಸಮಸ್ಯೆ ಅಂತ ಉಂಟು ಅಂತ ಹೇಳಿದೆ. ಕೆಲವು ಕಡೆ ದೊಡ್ಡ ನಿರುದ್ಯೋಗ, ಎಲ್ಲ ನೋಡು ನಿರುದ್ಯೋಗ ಸಮಸ್ಯೆ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ದೊಡ್ಡ ಸಮಸ್ಯೆ ಅದು. ಹೌದಪ್ಪ ಹೇಳಿದ್ರು. ಎಷ್ಟು ಸುಲಭದಲ್ಲಿ ಪರಿಹಾರ ಮಾಡಿದ್ದೇನೆ ಗೊತ್ತಾ? ಒಂದೇ ಒಂದು ನಾಡಿನಲ್ಲಿರುವಂತಹ ಎಲ್ಲಾ ಬಾವಿಗಳನ್ನ ಮುಚ್ಚಿಸಿ ಬಿಡಿ ಅಂದೆ. ಹಾಹಾಕಾರ ಬೀಳಿಲ್ವಾ? ಬಿದ್ದಿತ್ತು. ಹಾಗಂತ ಹಾಹಾಕಾರ ಎನ್ನುವುದು ಮತ್ತೆ ಮೇಲೆ ಬರದೆ ಹೋದ ಕೆಳಗೆ ಹೋಗುವಾಗ ಮಾಡಿದ್ದೇನೆ. ಹೇಗೆ ಗೊತ್ತಾ? ನೀರಿಲ್ಲ ಅಂತ ಏನು ಸಮಸ್ಯೆ ಮಾಡ್ಕೊಳ್ಳೋದು ಬೇಡ, ಬಾವಿ ಪಕ್ಕದಲ್ಲಿ ಮತ್ತೊಂದು ಬಾವಿ ತೋಡ್ಬಿಡಿ ಅಂತ. ಅಲ್ಲಿಗೆ ಬಾವಿ ಮುಚ್ಚಲಿಕ್ಕೆ ಕೆಲವರಿಗೆ ಕೆಲಸ, ಬಾವಿ ತೋಡ್ಲಿಕ್ಕೆ ಇನ್ನು ಕೆಲವರಿಗೆ ಕೆಲಸ. ಅಲ್ಲಿಗೆ ನಿರುದ್ಯೋಗ ಸಮಸ್ಯೆ. ಅಷ್ಟೇ ಅಲ್ಲ, ಇನ್ನು ಕೆಲವರು ಹೇಳಿದ್ರು, ನೀವು ಬಂದ ಮೇಲೆ ಬದಲಾವಣೆಯ ಗಾಳಿ ಬೀಸ್ತಾ ಉಂಟು, ಹಾಗಾಗಿ ದಾರಿ ಎಲ್ಲ ಸರಿ ಇಲ್ಲ, ಹೇಗಾದ್ರೂ ಮಾಡಿ ದಾರಿ ಮಾಡಿಸಿ ಅಂತ ಹೇಳಿದ್ರು. 10 ಕ್ಷಣ ಘೋಷಣೆ ಮಾಡಿದ್ದೇನೆ. ಆ ಕಡೆ ಈ ಕಡೆ ಇರುವ ಮರ ಎಲ್ಲ ಕಡಿಸ್ಬಿಡಿ ಅಂದೆ. ಯಾಕೆ ಅಂತ ಕೇಳಿದ್ರು. ಮಾರ್ಗದ ಅಗಲೀಕರಣ ಅಂತ ಹೇಳಿದೆ. ಅಲ್ಲಿ ಕೆಲವರೆಲ್ಲ ಹಿಂದ್ಗಡೆ ಇದ್ದವ್ರು ಹೇಳಿದ್ರು, ನೀವು ಅಗಲ ಮಾಡೋದ್ರ ಬಗ್ಗೆ ನೋಡ್ತಾ ಇದ್ದೀರಿ, ಈಗಿರುವ ಹೊಂಡ ಎಲ್ಲ ಮುಚ್ಚೋರು ಯಾರು ಅಂತ ಕೇಳಿದ್ರು. ಅದಕ್ಕಾಗಿ ನಾವು ಅಗಲ ಮಾಡುವುದು ಅಂತ ಹೇಳಿದೆ. ಈ ಇರು ಹೊಂಡ ಎಲ್ಲ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಅಗಲ ಬೇಡವಾ ದಾರಿ? ಅಷ್ಟು ಹೇಳಿದ್ದು. ಶಾಬಾಷ್ ಅಂತ ಹೇಳಿದ್ರು ಆ ಕಡೆ ಇದ್ದವ್ರು. ಒಟ್ಟಾರೆಯಾಗಿ ನಮ್ಮ ಯೋಜನೆ, ನಮ್ಮ ಹೆಸರು ದಿವಸದಿಂದ ದಿವಸಕ್ಕೆ ಮೇಲೆ ಹೋಗುವ ರೀತಿಯಲ್ಲಿ ಉಂಟು. ಯಾರಂತ ಹೀಗೆ ಬನ್ನಿ. ಕರೆ ತಂದು ಕೊಳ್ಳಿರಿಸಿದ್ದೇನು ಸರಿ, ಮಾತಾಡಿಸಬಹುದೆನ್ನುವಂತಹ ನಿರೀಕ್ಷೆಯೂ ಇದ್ದದ್ದು ಸರಿ. ಅದು ಮಾತಾಡಿಸುವ ಲಕ್ಷಣವೇ ಕಾಣಿಸುವುದಿಲ್ವಲ್ಲ. ಅಲ್ಲ, ಯಾವ ಊರಿನಲ್ಲಿ ಏನೇನು ಸಂಸ್ಕಾರ ಉಂಟೋ ಯಾರಿಗೆ ಗೊತ್ತಿದೆ. ಬಂತು ಬರಲಿಲ್ಲ. ಇಲ್ಲಿ ಕಾರ್ಯ ಆಗಬೇಕಾದ ನಮಗಲ್ವಾ? ಹಾಗಾಗಿ ನಾನೇ ಹೋಗಿ ಮಾತಾಡಿಸ್ತೇನೆ. ನಮಸ್ಕಾರ. ಅದೆಂತದ್ದು ಹಾಗೆ? ಆಶ್ಚರ್ಯ ಆಯ್ತಾ? ಹೌದು, ಒಂದು ಕಾಲದಲ್ಲಿ ನಾವು ಸಿಕ್ಕವರಿಗೆ ನಮಸ್ಕಾರ ಕೊಟ್ಟಿತ್ತು ಅಂದ್ರೆ ಹಾಗೀಗಲ್ಲ ಸ್ವಾಮಿ. ಹೌದಾ? ಆದ್ರೆ ತಕೊಂಡವ್ರು ಒಬ್ರೂ ತಿರುಗಿ ಕೊಡ್ಲಿಲ್ಲ. ಹಾಗಾಗಿ ಕಾಲ ಬರಲಿ ಪಾಪಿ ಮಕ್ಕಳೇ ಕಲಿಸ್ತೇನೆ ಅಂತ ಆಗಿದ್ದೆ. ಹೌದಾ? ಈ ಯಾರೇ ಕೊಡ್ಲಿ ನಾ ತಿರುಗಿ ಕೊಡುವುದಿಲ್ಲ. ಕೊಟ್ಟು ಬಂದೆ. ಹಾಗಾದ್ರೆ ಒಳ್ಳೆಯ ಕೆಲಸ. ನಾನು ಬೇರೆ ಯಾರು ಅಲ್ಲ. ಯಾರು? ಹೆಸರು ಚಂದ್ರಹಾಸ ಎನ್ನುವ ಹಾಗೆ ಚಂದನಾವತಿಯಿಂದ ಬಂದವ. ಚಂದನಾವತಿ, ಚಂದ್ರಹಾಸ ಇಲ್ಲ, ಅಷ್ಟು ಪ್ರಚಾರದಲ್ಲಿಲ್ಲ. ಹಾಗಲ್ಲ ಬರ್ಲಿಕ್ಕೆ ಸುಲಭ ಅಲ್ಲ. ಹಾಗಂತ ನಮ್ಮಲ್ಲಿ ಕೆಲವು ಯೋಜನೆ ಉಂಟು, ಹೆಸರು ಮಾಡ್ಲಿಕ್ಕಾಗೆ ಇರುವುದು. ನಿಮ್ಗೊಂದು ಹೇಳ್ಕೊಡ್ತೆ. ಹೌದಾ? ಆಗ್ಲಿ. ಇಲ್ಲಿ ಬಂದದ್ದು ನಿಮ್ಮ ತಂದೆಯವರ ಇಲ್ಲಿಗೆ ಕಳುಹಿಸಿಕೊಟ್ಟದ್ದು. ನೀವತ್ತೆ ಅಂತ ಹೇಳೋದೇ ಬೇಡ, ಎಲ್ಲ ಹೀಗೆ ಆದ್ರೆ ಅಲ್ಲ. ಯಾಕೆಂದ್ರೆ ನೋಡ್ಲಿಕ್ಕೆ ಒಂದ್ ರೀತಿ ಸ್ವಲ್ಪ ನನ್ನ ಹಾಗೆ ಇದ್ದೀರಿ. ನನ್ನಷ್ಟೇ ಎತ್ತರ, ನನ್ನಷ್ಟೇ ದಪ್ಪ, ಸ್ವಲ್ಪ ಅವಲಕ್ಕಿ ಸ್ವಲ್ಪ ಗಣಗಂಪ ನಿಲ್ಬೇಡ ಹೋಗಾಚೆ ಅಂತ ಹೇಳಿರ್ಬೇಕಲ್ಲ. ಅದೆಂತದ್ದು ಅಲ್ಲ, ಈಗ ಹೇಳಿದ ಈ ಶಬ್ದಗಳು ನಿಮ್ ಕಡೆ ಎಲ್ಲ ಶಬ್ದಕೋಶದಲ್ಲಿ ಬರುದಲ್ವದು? ಅಲ್ಲ, ಅದ್ರ ಅರ್ಥವೇ ಗೊತ್ತಿಲ್ಲ ನಮ್ಗೆ. ಶಬ್ದಕೋಶದಲ್ಲಿ ಇದ್ದದ್ದೇ ಅಲ್ಲ. ನಮ್ಮ ತಂದೆಯವರ ಬಾಯಿಂದ ಮಾತ್ರ ಉದುರುದು. ತಂದೆಯವರು ಮಗನಿಗೆ ಕೊಡುವಂತಹ ಬಿರುದು. ಹಾಗೆ ಬಿರುದ ಅಲ್ವಾ? ಸರಿ. ಹಾಗಾಗಿ ಹೇಳಿದ್ದಾರೆ, ನೀವು ಬಂದಿದ್ದೀರಿ. ಹೆಚ್ಚು ಕಡಿಮೆ ಆಯ್ತು, ಮತ್ತೆ ಹೋಗ್ಲಿಕ್ಕೆ ಅಲ್ವೇ ಅಲ್ಲ. ಮಗನ ಮಗ ಅಲ್ಲಿದ್ದಾನೆ. ಸಿಂಹಾಸನದಲ್ಲಿರುವಂತಹ ಮಗನಾದ ಮದನನಿಗೆ ರಹಸ್ಯವಾದ ಪತ್ರವೊಂದನ್ನು ಕೊಟ್ಟು ಬರಬೇಕು ಚಂದ್ರಹಾಸ ಎನ್ನುವ ಹಾಗೆ
ನಿಯಮವನ್ನು ವಿಧಿಸಿ ಕಳುಹಿಸಿದ್ದಾರೆ. ಕೆಲಸ ಹೇಳಿ ಕಳಿಸಿದ್ದ, ಕೊಡಿ ಕೊಡಿ ಪತ್ರ ಇಲ್ಲುಂಟು, ಕೊಡಿ. ಕೊಡುವುದಕ್ಕಾಗುವುದಿಲ್ಲ. ಯಾಕೆ? ಕಟ್ಟುವಾಗಲೇ ನಾನು ಕೇಳಿಕೊಂಡದ್ದು ರಹಸ್ಯವಾಗಿರುವ ಪತ್ರ ಅಂತ ಆದ್ರೆ ನನ್ನ ಕರದಲ್ಲಿ ಮುಟ್ಟಿದ್ರೆ ರಹಸ್ಯ ಪ್ರಕಟವಾಗುವುದಿಲ್ಲವೇ ಎನ್ನುವ ಹಾಗೆ. ಈಗ ಅಂದ್ರೆ ಹಾಗಲ್ಲ, ನೀವ್ ಯಾಕೆ ಸಿಟ್ಟಾಗ್ತೀರಿ? ನನ್ನ ಅಪ್ಪಯ್ಯ ನಿಮ್ಮನ್ನ ನಂಬಲಿಲ್ಲ ಅಂತೇಳಿ. ಯಾಕೆ? ಅದು ಹಾಗೆ, ಅದು ನಮ್ಮ ಮಂತ್ರಿಗಳ ಸ್ವಭಾವ ಅದು. ಅಪ್ಪಯ್ಯನ ಗಂಟು ಮಕ್ಕಳಿಗೆ ಸಿಗಬೇಕು ಕಾರಣ. ಮಂತ್ರಿಗಳು ಯಾರನ್ನೂ ನಂಬುವುದಿಲ್ಲ. ಅದು ಹೌದು. ಹಾಗಾಗಿ ಮಂತ್ರಿಗಳನ್ನೂ ಯಾರೂ ನಂಬುವುದಿಲ್ಲ. ಅದು ಹಾಗಾಗಿರಬಹುದು ಬಹುಶಃ. ಪತ್ರ ಓದುವ ಹಾಗಿಲ್ಲ. ಮತ್ತೆ ಕರ್ಮಕ್ಕೆ ತಗೊಂಡೋಗಿ ಅಲ್ಲ, ಓದುವ ಹಾಗಿಲ್ಲ ಅಂತ ಹೇಳಿದ್ರೆ ನನ್ನ ಸಮ್ಮುಖದಲ್ಲಿ ಓದುವ ಹಾಗಿಲ್ಲ. ಅದು ಏಕಾಂತದಲ್ಲಿಯೇ ಕೊಡಬೇಕು, ಏಕಾಂತದಲ್ಲಿಯೇ ವಾಚಿಸಬೇಕು. ರಹಸ್ಯವಾದ ವಿಷಯ ಇರುವಂತ ಈ ಲೇಖನವನ್ನ ರಹಸ್ಯವಾಗಿ ಓದಬೇಕು ಅಂತ ಆದ್ರೆ ಈಗ ರಹಸ್ಯಕ್ಕೆ ಭಂಗ ತರುತ್ತಿರುವಂತ ನಿಮಗೊಂದು ವ್ಯವಸ್ಥೆ ಆಗ್ಬೇಕು ಅಂತಲ್ವಾ? ಆಗಬೇಕು. ಬೇಕಾದ ವ್ಯವಸ್ಥೆ ಉಂಟು. ಯಾರಲ್ಲೇ ಅತಿಥಿಗಳು 7ನೇ ಮಾಡಿ ಒಂದು ಕೊನೆ ಉಂಟು ನೋಡಿ. ಇಲ್ಲ ಇಲ್ಲ, ಅಲ್ಲಿ ಯಾಜಿ ಬಾಬು ಇದ್ದಾನೆ. ಇಲ್ಲ, ನಮಸ್ಕಾರ. ಇಲ್ಲಿ 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 ಈ ಬಿಸಿಗೆ ಕೆಳಗಿನ ಮಹಡಿಗೆ ಸಿಕ್ಕಿದ್ರೆ ಆಗುತ್ತಿತ್ತ ಅಂತ. ಚೆನ್ನಾಗಿ ವಿಶ್ರಾಂತಿ ಮಾಡ್ಲಿಕ್ಕೆ ಹೇಳಿ. ಗಾಳಿ ಬೀಸ್ಲಿಕ್ಕೆ ಯಾರು ಜನರು ಇಡಿ ಬೀಸುಗಾಡಿ ಅಲ್ಲ, ಅದಕ್ಕೆ ವ್ಯವಸ್ಥೆ ಬೇರೆ ಮಾಡಿ ಅವರೇ ಬೀಸ್ಕೊಳ್ಳೋ ಪರಿಸ್ಥಿತಿ ಬರ್ಬೋದು ಅಂತ. ಎಣ್ಣೆ ಮಾಡಿ ಎಲ್ಲ ನಮ್ಮ ವ್ಯವಸ್ಥೆ. ಹತ್ತು ಸಿಕ್ಕುದಲ್ಲ. 420 ಉಂಟು. ಅಲ್ಲಿಂದ ಇಲ್ಲಿಗೆ ಬಂದು 420ಕ್ಕೆ ಸೇರುವ ಹಾಗಾಯ್ತಾ? ಸಮಸ್ಯೆ ಎಂತದ್ದು ಅಲ್ಲ, ಅಷ್ಟು ಎತ್ತರವಾಗಿ ಹೋಗ್ಬೇಕು. ಶ್ರೇಷ್ಠವಾದ ಸಂಖ್ಯೆ. ನೀವಲ್ಲಿ ಹೋದ್ರೆ ಸಾಕು, ಹೋಗುವಲ್ಲಿವರೆಗೆ ಕತ್ಲೆ ಇರ್ತದೆ. ಏನು ಮಾಡದೇ ಇದ್ರು ಆ ಕೋಣೆಯಲ್ಲಿ ವ್ಯವಸ್ಥೆ ಮಾಡುತ್ತದೆ. ಆ ವ್ಯವಸ್ಥೆ ಬೇಕಾದ ವ್ಯವಸ್ಥೆ ಉಂಟು. 420 ಅಲ್ವಾ? ಅಪರೂಪಕ್ಕೆ ಸಾಯಂಕಾಲ ಆದ್ಮೇಲೆ ನಾನು ಹೋಗು ಕೋಣೆ ಅದು. ವ್ಯವಸ್ಥೆ ಎಲ್ಲ ಒಳ್ಳೇದುಂಟು ಅಲ್ಲಿ ಹೋಗಿ. ಆಗ್ಲಿ. ಆಯ್ತು. ಎಂತ ಕತೆ ಅಂತ ಅರ್ಥ ಆಗುದಿಲ್ಲ. ನನ್ನ ಗ್ರಹಚಾರ ಎಲ್ಲ ಬದಲಾಗೋಯ್ತಾ ಇದೆ. ನಂಗೆ ಯಾವ ಗ್ರಹ ಮೇಲೆ ಬರ್ತಾ ಉಂಟು ಅಂತ ಗೊತ್ತಾಗ್ತಾ ಇದೆ. ಅಲ್ಲದೆ ಹೋದ್ರೆ ಮೊನ್ನೆ ದಿನ ನನ್ನ ಅಪ್ಪ ಬೈಲಿಲ್ಲ, ಮಗನೇ ಅಧಿಕಾರ ನಿನಗೆ ಅಂತ ಹೇಳಿದ. ಇವತ್ತು ನನಗಾಗಿ ಲೇಖನವನ್ನು ಕೊಟ್ಟಿದ್ದಾರೆ. ನೀವು ಮೇಲ್ ಹೋಗ್ತಾ ಇದ್ರಿ ಈಗ. ಮೇಲಂತ ಸಿಗುದಿಲ್ಲಪ್ಪ. ಶ್ರೀಮತ್ ಸಚಿವ ಶಿರೋಮಣಿ ಯಾರಲ್ಲಿ ಗಾಳಿ ಹಾಕಿ ನಾಳೆ ನಾ ಸತ್ತೋದ್ರೂ ತೊಂದ್ರೆ ಇಲ್ಲ. ಯಾಕೆ? ಶ್ರೀಮತ್ ಸಚಿವ ಶಿರೋಮಣಿ ಯಾವ ಪ್ರಶಸ್ತಿ ಬೇಡ, ನನ್ನ ಅಪ್ಪಯ್ಯ ನನ್ನ ಹೋಗ್ಬೋದು. ಇಷ್ಟು ವರ್ಷಕ್ಕೂ ನನ್ನ ಅಪ್ಪಯ್ಯ ಮತ್ತೊಬ್ಬರದ್ದು ಹೋಗೋದ್ ನಾನು ನೋಡ್ಲೇ ಇಲ್ಲ. ಮುಂದುವರಿ. ಮತ್ತೆ ಇಲ್ಲ, ಆರಂಭದಲ್ಲೇ ಇಷ್ಟು ಇರುವಾಗ ಮುಂದೆ ಮತ್ತೆ ಹೇಗಿರ್ಬೋದು. ಮತ್ತೆ ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ. ಅಯ್ಯಯ್ಯ, ಇದು ನನ್ನ ಅಪ್ಪಯ್ಯನೇ ಹೊಗಳ್ಕೊಂಡದ್ದ. ಬಿಡಿ, ಮಂತ್ರಿಗಳ ಸ್ವಭಾವ. ದುಷ್ಟ ಬುದ್ಧಿ ತನ್ನ ಮಗ ಮದನಿಗೆ ಮಿಗೆ ಬರೆಸಿ ನೇಮಿಸಿದ ಈ ಕಾರ್ಯ ಈ ಚಂದ್ರಹಾಸ ಮಹಾಯುತನ ಮಗೆ ಹೊತ್ತು ಗಳೆಯದೆ ಬಂದ ಬಳಿಕುವನ ಗುಣಶೀಲ ವಿತ್ತ ವಯೋಮಾನಗಳ ನೀ ನೋಡುತ್ತಿರದೆ ಕೊಡು ವಿಷಯ ಮೋಹಿಸುವಂತೆ ಉತ್ತರೋತ್ತರ ಒಪ್ಪುದು.
ಮಾರಾಯ ಇರುವಂತಹ ಸ್ಥಳ ಉತ್ತರಕ್ಕೆ ಯಾರು ಅಂತ ಕೇಳಿದ್ದೀರಿ, ಮನರಾಯರು ಅಂತ ಕೇಳಿದ್ದೇವೆ. ಅಲ್ಲದೆ ಹೋದ್ರೆ ಎಂತ ಹೊಣೆಗಾರಿಕೆ ನೋಡಿ. ತಂದೆ ಯಾದವ ಮುಂದೆ ನಿಂತು ಮಗಳ ಮದುವೆಯನ್ನ ಮಾಡಬೇಕು. ಆದ್ರೆ ಇಲ್ಲ ಹಾಗಲ್ಲ, ತನ್ನ ಅಪ್ಪ ಇರುವುದಿಲ್ಲ, ಅವನ ಅನುಪಸ್ಥಿತಿಯಲ್ಲಿ ನಾನು ಮದುವೆ ಮಾಡಿಸುವುದು. ಯಾಕೆ ಹಾಗೆ? ಏನಪ್ಪ ಈಗ ಆಗುದಿಲ್ವಾ? ಆಗುದಿಲ್ಲ ಅಂತಲ್ಲ, ಆದ್ರೂ ಅವ ಇರದೆ ನಂದೆ ಮುಂದೆ ಮಾಡಿದ್ದಾನೆ. ಯಾಕೆ? ಪರೀಕ್ಷೆ. ಪರೀಕ್ಷೆ ನನ್ನ ಜಾಣತನದ ಪರೀಕ್ಷೆಯನ್ನು ಮಾಡುವುದರ ಮೂಲಕವಾಗಿ ನಾನೇನು, ನನ್ನ ಯೋಗ್ಯತೆ ಏನು ಎನ್ನುವುದನ್ನು ಸಮಸ್ತ ನಾಡಿಗೆ ಗೊತ್ತು ಮಾಡಬೇಕು ಎನ್ನುವುದು ನನ್ನಪ್ಪನ ಉದ್ದೇಶ. ಆ ಉದ್ದೇಶದಲ್ಲಿ ನಾನು ಸಂಪೂರ್ಣವಾಗಿ ಉತ್ತೀರ್ಣರಾಗಿದ್ದೇನೆ ಎನ್ನುವುದನ್ನು ತೋರಿಸಲೇಬೇಕು ಅಂತ. ಆದ್ರೆ ನಿಮಗೊಂದು ಪರೀಕ್ಷೆ ಮುಗಿಲಿಲ್ಲ, ಹಿಂದೆ ಆಗದೆ ಹೋದ ಹಾಗೆ ಮುಂದೆ ಕಷ್ಟ ಆಗುವ ಹಾಗೆ ಮದುವೆಯನ್ನು ಮಾಡಿ ಮುಗಿಸಬೇಕು. ಭೂತೋ ನ ಭವಿಷ್ಯ. ಅದೇ ಅಲ್ಲ, ತಗೊಳ್ಳಿ.